ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಫೇಮಸ್ ಆದ ರೆಸಿಪಿ. ಈಸಿಯಾಗಿ ಟೇಸ್ಟಿಯಾಗಿ ಬಟರ್ ಚಿಕನ್ನ ಮಾಡ್ತಿದ್ದೀವಿ. ಬಟರ್ ಚಿಕನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ 400 to 500 ಗ್ರಾಮ್ಸ್ ಚಿಕನ್ನ ತೊಗೊಂಡಿದ್ದೀವಿ. ಅದಕ್ಕೆ 2-3 ಸ್ಪೂನು ಮೊಸರನ್ನು ಹಾಕ್ತಿದ್ದೀವಿ. ಹಾಗೆ ಅಚ್ಚ ಖಾರದ ಪುಡಿ 1 ಸ್ಪೂನ್ನ ಹಾಕ್ಕೊಂಡ್ವಿ. ಗರಂ ಮಸಾಲಾನ ಹಾಕೋತಿದ್ದೀವಿ. ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡ್ವಿ. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡ್ವಿ. ಹಾಗೆ ಸ್ವಲ್ಪ ಜೀರಾ ಪೌಡರ್ ಅಂದರೆ ಜೀರಿಗೆಯ ಪುಡಿಯನ್ನು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ. ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೋತಿದ್ದೀವಿ. ನಿಂಬೆಹಣ್ಣಿನ ರಸ ಚಿಕನ್ನ ಸಾಫ್ಟಾಗಿ ಮಾಡುತ್ತೆ, ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕೋತಿದ್ದೀವಿ. ಬಟರ್ ಚಿಕನ್ ಆಗಿರೋದ್ರಿಂದ ಇಲ್ಲಿ ಬೆಣ್ಣೆಯನ್ನೇ ಬಳಸಬೇಕಾಗತ್ತೆ. ಇಲ್ಲ ಅಂದರೆ ನೀವು ತುಪ್ಪವನ್ನು ಕೂಡ ಬಳಸ್ಬೋದು, ಬಟ್ ಬೆಣ್ಣೆ ಹಾಕಿಲ್ಲ ಅಂದರೆ ಟೇಸ್ಟ್ ಡಿಫರ್ ಆಗ್ಬೋದು. ಇದಕ್ಕೆ ನಾವು ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋತಿದ್ದೀವಿ. ಹಾಗೆ ಪಲಾವ್ ಎಲೆ, ಸ್ವಲ್ಪ ಹೂವು, ಹಾಗೆ ಚಕ್ಕೆಯನ್ನು ಹಾಕೋತಿದ್ದೀವಿ. ಸ್ವಲ್ಪ ಲವಂಗ, ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನಕಾಯಿ 2 ಹಾಕ್ಕೊಂಡಿದ್ದೀವಿ. ಹಾಗೆ ಒಣಮೆಣಸಿನಕಾಯಿ 3-4 ಹಾಕ್ಕೊಂಡಿದ್ದೀವಿ. ಒಣಮೆಣಸಿನಕಾಯಿ ಹಾಗೂ ಹಸಿಮೆಣಸಿನಕಾಯಿ ಹಾಕ್ಕೊಂಡಿರೋದು ಯಾಕಂದರೆ ನಮಗೆ ಒಂದು ರೆಡ್ ಕಲರ್ ಬೇಕು ಬಟರ್ ಚಿಕನ್ಗೆ. ಸೊ ಅದಕ್ಕೆ ನಾವು ಒಣಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೀವಿ. ಕಸೂರಿ ಮೇಥಿ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗೆ ಸ್ವಲ್ಪ ಟೊಮ್ಯಾಟೋನ ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಉದ್ದಕ್ಕೆ ಹಚ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು ಟೊಮ್ಯಾಟೊ ಎಲ್ಲ. ನೋಡಿ, ಈಗ ಆಲ್ಮೋಸ್ಟ್ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಮಿಕ್ಸರ್ ಜಾರ್ಗೆ ಈ ಮಸಾಲೆ ಏನಿತ್ತು ಫ್ರೈ ಮಾಡ್ಕೊಂಡಿರೋ ಟೊಮ್ಯಾಟೊ ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡ್ವಿ. ಈ ರೀತಿ ಇದನ್ನು ಸೋಸ್ಕೋಬೇಕಾಗತ್ತೆ. ಯಾಕಂದರೆ ಬಟರ್ ಚಿಕನ್ಗೆ ಮಸಾಲ ಯಾವತ್ತೂ ಸ್ಮೂತ್ ಟೆಕ್ಸ್ಚರ್ ಬೇಕಾಗತ್ತೆ, ಅಂದರೆ ಸ್ಮೂತಾಗಿ ಇರಬೇಕು. ಅದಕ್ಕಾಗಿ ನಾವು ಇದನ್ನು ಈ ರೀತಿ ಸೋಸ್ಕೋತಿದ್ದೀವಿ. ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ನೋಡಿ, ಸೋಸಿಕೊಂಡು ಬಂದಿರುವ ಮಸಾಲೆ ತುಂಬ ಸ್ಮೂತಾಗಿ ಇದೆ. ನೆಕ್ಸ್ಟು ಒಂದು ತವಾಗೆ ನಾವು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಈ ಬೆಣ್ಣೆಯನ್ನೆಲ್ಲ ಚೆನ್ನಾಗಿ ತವಾಗೆ ಸ್ಪ್ರೆಡ್ ಮಾಡ್ಕೊತಿದ್ದೀವಿ. ಇಲ್ಲಿ ನೀವು ಮೇನಾಗಿ ಬಟರ್ನೇ ಬಳಸಬೇಕಾಗತ್ತೆ, ಚೆನ್ನಾಗಿರುತ್ತೆ. ಈಗ ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವು ಅದನ್ನು ಒಂದೊಂದಾಗಿ ಇದರ ಮೇಲೆ ಹಾಕ್ಕೋತಿದ್ದೀವಿ. ನೋಡಿ, ಈ ರೀತಿ ಒಂದೊಂದಾಗಿ ಹಾಕ್ಕೋಬೇಕಾಗತ್ತೆ. ಇದನ್ನು ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೀವೇ ನೋಡ್ತಿದ್ರೆ ಒಂದು ಕಡೆ ಸ್ವಲ್ಪ ಬೆಂದಿದೆ, ಇನ್ನೊಂದು ಕಡೆ ಹಸಿ ಹಸಿಯಾಗಿದೆ. ಇದನ್ನು ಟರ್ನ್ ಮಾಡ್ಕೋತಿದ್ದೀವಿ ಈ ರೀತಿ.
ಈ ರೀತಿ ಟರ್ನ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ನಿಮಗೆ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ರೀತಿ ಎಲ್ಲ ಬೆಣ್ಣೆ ಎಲ್ಲ ಡ್ರೈ ಆಗಿ ನೋಡಿ ಈ ರೀತಿ ಬ್ಲ್ಯಾಕ್ ಟೆಕ್ಸ್ಚರ್ ಬರುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ಈಗ ಒಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಬೆಣ್ಣೆ ಕರಗಿದ ತಕ್ಷಣ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆಯನ್ನು ಹಾಕೋತಿದ್ದೀವಿ ಇದಕ್ಕೆ. ಈಗ ನಾವು ಮಸಾಲೆ ಏನು ಮಾಡಿಟ್ಕೊಂಡಿದ್ವೋ ಅದನ್ನು ಹಾಕೋತಿದ್ದೀವಿ. ನೀವೇ ನೋಡ್ತಿದ್ದೀರ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಬಟರ್ ಚಿಕನ್ಗೆ ಇದೇ ರೀತಿ ಸ್ಮೂತ್ ಟೆಕ್ಸ್ಚರ್ ಬೇಕಾಗತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀವಿ. ನಾವು ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿಕೊಂಡಿರೋದ್ರಿಂದ ಈ ರೀತಿ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಹೀಗೆ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕಂಪ್ಲೀಟಾಗಿ ಬಾಯ್ಲ್ ಆಗ್ತಿದೆ. ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ ಈ ರೀತಿ ತಿಕ್ಕಾಗ್ತಾ ಬಂತು. ಈ ರೀತಿ ತಿಕ್ ಟೆಕ್ಸ್ಚರ್ ಬರಬೇಕು ಬಟರ್ ಚಿಕನ್ಗೆ. ತಿಕ್ ಟೆಕ್ಸ್ಚರ್ ಬರ್ತಿಲ್ಲ ಅಂದರೆ ನೀವು ಇದಕ್ಕೆ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಚಿಕನ್ನ ಇದರೊಳಗಡೆ ಹಾಕೋತಿದ್ದೀವಿ. ಒಂದೊಂದಾಗಿ ಹಾಕ್ಕೊಳ್ತಿದ್ದೀವಿ. ಈಗ ಇದನ್ನ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆ ಒಳಗಡೆ ಕ್ರಂಚಿಯಾಗಿ ಕೂಡ ಇರುತ್ತೆ. ಬಟರ್ ಚಿಕನ್ ರೆಡಿ ಆಗುತ್ತೆ. ಈಗ ಇದಕ್ಕೆ ಫೈನಲ್ ಆಗಿ ಫ್ರೆಶ್ ಕ್ರೀಮ್ನ ಹಾಕೋತಿದ್ದೀವಿ. ಫ್ರೆಶ್ ಕ್ರೀಮ್ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು. ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ಒಂದು ತಿಕ್ ಟೆಕ್ಸ್ಚರ್ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೋತಿದ್ದೀವಿ. ಫ್ರೆಶ್ ಕ್ರೀಮ್ ಹಾಕೋಬೇಕಾದ್ರೆ ಯಾವಾಗಲೂ ಆಫ್ ಮಾಡಿದ ನಂತರನೇ ಹಾಕೋಬೇಕು, ಮೊದಲೇ ಹಾಕೋಬಾರ್ದು. ಇದು ಒಂಥರ ಒಡೆದೋಗಿರೋ ಥರ ಕಾಣುತ್ತೆ. ಈಗ ನಾವು ಕಡಾಯಿಗೆ ಇದನ್ನ ಹಾಕೋತಿದ್ದೀವಿ. ಟೇಸ್ಟಿಯಾದ ಬಟರ್ ಚಿಕನ್ ರೆಡಿಯಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.